ನಾನು 2ನೇ ಅವಧಿ ಶಾಸಕರಾಗಿದ್ದ ಮೇಲೆ ನಾನು 20 ಲಕ್ಷ ಕೊಡ್ತೀನಿ 15 ಲಕ್ಷ ಕೊಡ್ತೀನಿ ಅಂತ ತಾವು ಎಲ್ಲ ಇದರಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ, ನಾವು ನಮ್ಗೆ ಕೋಟಿ ರೂಪಾಯಿ ಬೇಕು ಅಂತಕ್ಕಂಥ ಕೂಡ ಬಹಳ ಸತಿ ಶಿವರಾಜ್ ಅಂತ ಹೇಳಿದ್ರು. ಅವಾಗ ಬಾಬು ಹೇಳಿದ್ರು ನಮ್ಮ ಪ್ರವೀಣವಂತೂ ಏನ ಮಾಡ್ತಾರೆ ಊರ ಕಡಿಮೆ ಆದ್ರೂ ಕೂಡ ತಾಣಕ್ಕೆ ಹೆಚ್ಚಿಗೆ ಕೊಡಲಿ, ಮೊದಲ ಸ್ಥಾನದ ಕೆಲಸ ಮಾಡಬೇಕು, ಅವರು ಕೂಡ ಕಂಟಿನ್ಯೂ ಮಾಡಿ ಹೇಳ್ಬೇಕಾಯ್ತು. ಆದ್ರೆ ಭಾಳ ಇವತ್ತು ಭಾಳ ಖುಷಿಯಿಂದ ನೀವು ತಾಣಕ್ಕೆ ಬಂದಿದ್ದೀವಿ. ಯಾವತ್ತೂ ಕೂಡ ನೀವು ಬಂದಾಗ ಯಾವತ್ತೂ ನಾರಾಜ ಹೋಗಿಲ್ಲ. ಚುನಾವಣೆ ಏನೇಕಾಗಲ್ಲ ಬರೋದು ಹೋಗೋದು ಚುನಾವಣೆ ಇದ್ದೇವೆ, ಅವರು ವೋಟಿಂಗ್ ಮಾಡ್ತಕ್ಕಂಥ ಹಕ್ಕು ತಾವು ಕೊಟ್ಟಿದ್ದಾರೆ, ಅದು ತಮ್ಮ ಅಧಿಕಾರಿ ಬಿಟ್ಟಂತ ವಿಷಯ. ಆದರೆ ನಾನು 2018 ಚುನಾವಣೆ ಆದ್ಮೇಲೆ ಅನೇಕ ತಾಣಗಳಲ್ಲಿ ನನ್ನ ವೋಟಿಂಗ್ ಏನಾಗಿದೆ ಅಂತಕ್ಕಂಥ ಕೂಡ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಇಡೀ 5 ವರ್ಷ ನಾನು 2018 ಹಿಡ್ಕೊಂಡು 2023 ತನಕ ಯಾವುದೇ ತಾಂಡಕ್ಕೆ ಅಭಿವೃದ್ಧಿ ಮಾಡಬೇಕಾದ್ರೆ ನಾನು ಯಾವತ್ತೂ ಕೂಡ ಓಟ್ ಎಷ್ಟು ನಿಂತಿದ್ದಾವ, ಯಾಕೆ ಕೇಸ್ ಓಟ್ ಹಾಕಿದ್ರೆ ಅಂತ ಕೇಳಿರಲಿಲ್ಲ. ನಾನು ಅಭಿವೃದ್ಧಿ ಮಾಡಬೇಕನ್ನೋ ಒಂದೇ ಒಂದು ಇಚ್ಛೆಯಿಂದ ಸತತವಾಗಿ 5 ವರ್ಷ ನಾನು ಎಲ್ಲ ತಾಂಡಗಳ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದು ಎಲ್ಲರೂ ಕೂಡ ಗೊತ್ತಿದೆ. ಮತ್ತು ಎಲ್ಲರೂ ಕೂಡ ಅನೇಕ ತಾಂಡಗಳು ಹೋಗಿದ್ದೆ ನೋಡಿದ್ವಿ. ಅದೇ ಒಂದು ವಿಶ್ವಾಸ ಇಟ್ಕೊಂಡು ತಾವೆಲ್ಲರೂ ಕೂಡ 2023 ಚುನಾವಣೆಯಲ್ಲಿ ನನಗೆ ಹೆಚ್ಚಿನ ಮತಗಳು ಹಾಕಿ ಇವತ್ತು ಏನಾದರೂ ಕೂಡ ಶಾಸಕರಾಗಿ ಪಟೋದ ಪ್ರಾಣದ ಸೇವಾ ಗುಡಿ ಹತ್ತಿರ ನನಗೆ ಮಾತಾಡ್ತಾರೆ ಅನ್ನೋದು ಎಲ್ಲ ಆಶೀರ್ವಾದ ಅಂತಕ್ಕಂಥ ಕೂಡ ನನಗೆ ಅನಿಸ್ಕೋಬೇಕು. ಹೇಳಿದ್ರು ಪ್ರವೀಣ 18ರಾಗಿ 21 ಓಟ್ ಬಿದ್ದವ, 2023 108 ಓಟ್ ಬಿದ್ದವ. ಈಗ ನಮ್ಮ ಟಿಪ್ಪು ಸಿಂಗ್ ಅವರು ಕುಟುಂಬ ತಾಂಡದಿಂದ ಬಂದಿದ್ದಾರೆ. ಅವ್ರ ತಾಂಡದಲ್ಲಿ 395 ಓಟ್ ಬಿಜೆಪಿಗೆ, 45 ಓಟ್ ಕಾಂಗ್ರೆಸ್ಗೆ. ಇವತ್ತು ನಿಜ ಒಂದು 20 ಲಕ್ಷ ಕೂಡ ಕೆಲಸ ಇನ್ನೂ ಮಾಡಿದೆ. ನಮ್ಮ ಗರ್ಭಿಣಿಗೆ 10% ತಾಂಡ 4 ಓಟ್ ಹಾಕಿ ತಾಂಡದಲ್ಲಿ ಏನು ಕೆಲಸ ಮಾಡಲಿಲ್ಲ. 100 ಓಟ್ ತಾಂಡದಲ್ಲಿ ಕೆಲಸ 2 ಕೋಟಿ ರೂಪಾಯಿದಾಗ 1,80,00,000 ಪಟ್ಟಣದ ತಾಂಡಕ್ಕೆ 20 ಲಕ್ಷ, ಕುಟುಂಬ 20 ಲಕ್ಷ ಇಟ್ಟಿದ್ದೀವಿ. ಇವತ್ತು ಈ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ವೋಟಿಂಗ್ ಬಂದಿಲ್ಲ. ನಿಮ್ಮಲ್ಲಿ ಅನೇಕ ಜನರು ಬಂದು ಹೇಳ್ತಾ ಇದ್ದೀವಿ, ನಾನು ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ, ನಾನು ನೋಡಿ ಅನಿಸ್ತಿದ್ದೀವಿ, ನಾನು ಗುಡ್ಡಗಳಿಗೆ ಮಳೆ ಬರ್ತದೆ, ಎಲ್ಲ ಒಳಗಡೆ ನೀರು ಬರ್ತಾ ಇದೆಯಪ್ಪ ಅಂತ ಹೇಳಿ ಇವತ್ತು ಇಟ್ಕೊಂಡಿಸಿ ನಾನು ಮನೆ ಕೂಡಿ 40 ಲಕ್ಷ ಈಗಾಗಲೇ ನಾವು ಗುಡಿ ಪೂಜೆ ಕೂಡ ಎಲ್ಲರೂ ಕೂಡ ಮಾಡಿದ್ದೀವಿ. ತಮ್ಮ ಮುಖಾಂತರ ಹೇಳೋಕೆ ಇಷ್ಟೇ ಬಯಸ್ತಾ ಇದ್ದೀನಿ. ವೆಂಕಟೇಶ್ವರ ಆರ್ಟ್ 3 ದಸರಾ ಕಾರ್ಯಕ್ರಮ ಅಂತ ದೊಡ್ಡ ಕಾರ್ಯಕ್ರಮ ಇಲ್ಲಿನ ಯಾವ ಗೊತ್ತಿಲ್ಲ, ಎಲ್ಲ ಜನ ಮುಖದ ಜಾಸ್ತಿ ಇರ್ತಾರೆ, ಎಲ್ಲರೂ ಅವ್ರು ಬರ್ತಾರೆ. ಅವ್ರು ಬಂದ ನೋಡಿ ಖುಷಿ ಆಗ್ಬೇಕು ಕೆಲಸ ಮತ್ತು ಆ ಪೀರಿಯಡ್ ಒಳಗೆ ಮುಗಿಸ್ಬೇಕು. ಆರ್ಟಿನ ಟೈಮ್ ಹೇಳ್ತಾ ಇದ್ದೀನಿ, ಮುಂದಿನ ದಸರಿಗೆ ಮತ್ತೆ ಎಲ್ಲರೂ ಉದ್ಘಾಟನೆ ಮಾಡ್ತೀವಿ. ಸೇವನೆ ಗುಡಿ ಅಂತ ಗುಡಿ ಕೆಲಸ ಮಾಡ್ತಾ ಇದ್ದೀವಿ. ಎದುರೇ ನಿಂತು ಕರೆಕ್ಟಾಗಿ ಕೆಲಸ ಮಾಡಬೇಕು, ಕ್ಯೂರಿಂಗ್ ಹಾಕಬೇಕು. ಇಲ್ಲಿ ತಂದ್ರೆ ಎಲ್ಲ ಅಧಿಕಾರ ನೀವು ಹುಡುಕಂತ ಕೆಲಸ ಆಗ್ತದೆ. ಯಾಕಂತಂದ್ರೆ ಅಧಿಕಾರಿಗಳು ಕೆಲಸ ಮಾಡಕ್ಕೆ ಮುಂದಿನ ಕೆಲಸ ಮಾಡ್ತಾರೆ, ಸಂಜೆ ಹೋಗ್ಬಿಡ್ತಾರೆ. ತಾವು ಮನೆ ಕಳೆದ್ರೆ ಯಾವ ರೀತಿ ಕ್ಯೂರಿಂಗ್ ಮಾಡ್ಕೋತೀರಿ, ಮನೆ ಕಳೆದ್ರೆ ಯಾವ ರೀತಿ ಮನೆ ಕಳ್ಕೋತೀರಿ, ಆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನಿಮಗೂ ಕೂಡ ಅಂತಕ್ಕಂಥದ್ದು ಕೂಡ ನಾನು ಹೇಳ್ಬೇಕಾಗಿ. ಯಾಕಂದ್ರೆ ಕೆಲಸ ಮಾಡಿ ಹೋಗ್ಬಿಡ್ತಾರ, ನಾಳೆಗಿಂತ ಸಮಸ್ಯೆ ಇರ್ತಂದ್ರೆ ನೀವು ನನಗೂ ಬೈತೀರಿ, ಅವ್ರಿಗೂ ಬೈತೀರಿ. ಅದಕ್ಕೆ ಯಾವುದೇ ಕಾರಣ ಆ ರೀತಿ ಆಗಲಾರ್ದಂಗ ಅವ್ರು ಎಷ್ಟು ಪ್ರಯತ್ನ ಮಾಡಿ ಕೆಲಸ ಮಾಡ್ತಾರೆ, ನೀವು ಅದಕ್ಕಿಂತ ಹೆಚ್ಚು ಪ್ರಯತ್ನ ಕೂಡ ನಿಮಗೂ ಆಗತಕ್ಕಂಥದ್ದು ಕೂಡ ಇವತ್ತು ನಾನು ಹೇಳಬೇಕಾಗಿದೆ. ಇವತ್ತಿನ ದಿನ ನನ್ನ ಅನೇಕ ತಾಂಡಗಳಲ್ಲಿ ಯಾವುದು ಈ ಸರ್ತಿ ಈ ಅವಧಿಗೆ ಕಾಂಗ್ರೆಸ್ ಸರ್ಕಾರನೇ ನಾನು 1,80,00,000 ಇಲ್ಲಿ ಗುಡಿ ಕೊಟ್ಟಿದ್ದಪ್ಪ ಅಂದ್ರೆ 10 ಕೋಟಿ ಕೊಟ್ಟ ನನ್ನ ಪಾಲಿಗೆ. ಯಾಕೆ ಅನುದಾನ ಎಲ್ಲ ಅವ್ರು ಶಿವಜರು ಗೊತ್ತದ, ಯಾವುದೇ ಕ್ಷೇತ್ರದಲ್ಲಿ ಅನುದಾನ ಕಾಂಗ್ರೆಸ್ ಎಮ್ಮೆಗಳು ಅನುದಾನ ಇಲ್ಲ, ನಮ್ಮ ಬಿಜೆಪಿ ಅನುದಾನ ಇಟ್ಕೊಳ್ಬೇಕು. ಈಗ ಅದಕ್ಕೋಸ್ಕರ ನಮ್ಗೆ ಹೇಳೋದು ಇಷ್ಟೇ ಬಯಸ್ತಾ ಇದ್ದೀನಿ. ನಾನೇನು ಹೆಚ್ಚಿಗೆ ಸಮಯ ತಗೊಳ್ಳಲ್ಲ, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಏನಿದ್ದೀನಿ ಅಂತಕ್ಕಂಥ ಕೂಡ ಎಲ್ಲರೂ ಗೊತ್ತಿದೆ. ಈ ಬರೋದು ಕೂಡ ಶಿವಜಿ ಅವರು ಕೂಡ ನನಗೆ ಮನಸ್ಸು ಕರ್ಕೊಂಡು ಹೋಗಿದ್ರು, ಅದು ಕೂಡ ತೋರಿಸಿದ್ದಾರೆ. ಅವ್ರಿಗೆ ಕೂಡ ಹೇಳಿದ್ದೀನಿ, 24 ಲಕ್ಷ CC ಅವರು ಕೊಟ್ಟಿದ್ದೀನಿ, ಕೆಲಸ ಪ್ರಾರಂಭ ಅಂತ ನಾಳೆ ಮಾಡಿದ್ರು. 20 ಲಕ್ಷ ಗುಡಿ ಕೂಡ ಚೆಕ್ ಹಾಕ್ತಾ ಇದ್ದಾರೆ, ಅದು ಕೂಡ 20 ಲಕ್ಷ ನಾನು ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ಹೇಳ್ತೀನಿ. ಈ ರೀತಿ ಅನೇಕ ಕಾರಣಗಳಲ್ಲಿ ನಾನು ಹೆಚ್ಚಿನ ಮಜಗಳು ವಿಶೇಷವಾಗಿ ಪ್ರಾಣ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ನನಗೆ ಯಾಕಂದ್ರೆ ಎಲ್ಲರೂ ಕೂಡ ಹೆಚ್ಚಿನ ಮತ ಶಾಸಕರು ಮಾಡಿದ್ದೀನಿ. ನಾನೇನು ಮುಂದೆ ಹೆಚ್ಚಿಗೆ ಕೇಳಲ್ಲ, ನಿಮ್ಮ ಹತ್ರ ಗುಡಿಲಿಕ್ಕೆ ಬಂದಿದ್ದೀನಿ, ಗುಡಿಲಿಕ್ಕೆ ನಿಂತಿದ್ದೀನಿ, ಮುಂದೆ ನಮ್ಮ ಪಗಾರ ಕೂಡ ಕೇಳಕ್ ಬಂದಿದ್ದೀನಿ. ಯಾವ ರೀತಿ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಸ್ಥಾನ ಕೊಟ್ಟಿದ್ದೀನಿ, ಕೆಲಸ ಕೂಡ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಆಶೀರ್ವಾದ ಹೀಗೆ ನಮ್ಮಲ್ಲಿ ಇರಲಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಬೇಕಾಗಿದೆ. ನಾನು ಇನ್ನೂ ಕೂಡ ಅನೇಕ ಕೆಲಸಗಳು ಮಾಡಬೇಕಾಗಿದೆ. ಬಹಳಷ್ಟು ಕಾರಣಗಳಲ್ಲಿ ಇನ್ನೂ ಕೂಡ ರಸ್ತೆಗಳಿಲ್ಲ, ಕುಡಿಯ ನೀರಿನ ಸಮಸ್ಯೆಗಳು. ಆದರೂ ನಾವು ಹೋದಾಗ ಹೆಚ್ಚಿನ ತಾಣದಲ್ಲಿ ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ.
ನಾನು ಶಾಸಕರಲ್ಲಿ ಮೊದಲನೇ ರಸ್ತೆ ಮಾಡಿಕೊಟ್ಟಿದ್ವಿ. ಅನೇಕ ರೀತಿ ತಾಣಗಳಿಗೆ ಇದು ಸುತ್ತಮುತ್ತ ಕರ್ನಾಟಕ ಸುತ್ತಮುತ್ತ ಏಳು ತಾಣಗಳು ಎಲ್ಲ ತಾಣಗಳು ತಿರುಗಿ ಗೊತ್ತಾಗ್ತದೆ ಏಳು ತಾಣಗಳು ರಸ್ತೆ ಮಾಡಿಕೊಟ್ಟಿದ್ದಂತೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ನಾನು ಆದಷ್ಟು ಆರ್ಥಿಕ ಅವಧಿಗಳ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಕೂಡ ತಗೊಳ್ತೀನಿ. ಇನ್ನೂ ಕೂಡ ಸಣ್ಣ ಪುಟ್ಟ ಏನೇ ಹೋದ್ರು ಕೂಡ ಅದು ಪೂರ ಕಂಪ್ಲೀಟ್ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಾನು ಮುಗಿಸ್ತೀನಿ ಅಂತ ನಾನು ಕೂಡ ಮುಖಾಂತರ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ವೇದಿಕೆಯಲ್ಲಿ ಅನೇಕ ಪಕ್ಷ ಹಿರಿಯ ಮುಖಂಡರು ಗ್ರಾಮ ಹಿರಿಯರು ಎಲ್ಲರೂ ಕೂಡ ಎಲ್ಲರೂ